ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನಲ್. ಸೊ ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಬೇಗ ಎದ್ದು ಹೊರಟದ್ದೆ ಎಲ್ಲೋರ ಹಿಸ್ಟಾರಿಕಲ್ ಪ್ಲೇಸ್. ಇದು ಎಲ್ರಿಗೂ ಗೊತ್ತಿರ್ಲಕ್ಕ ಈ ಪ್ಲೇಸ್ ಬಗ್ಗೆ. ನಾವು ಅಲ್ಲಿಗೆ ಹೋಯ್ಕಂಬುದು ತುಂಬಾ ದಿನದ ಕನ್ಸಿದಿತ್ತು ನಮಗೆ. ಹಾಯ್ ಹಲೋ, ನಾವಿವಾಗ ಗೈಡ್ ತಗೊಂಡಿತ್ತು ಬನ್ನಿ. ನಾವೆಷ್ಟು ಥಿಂಕ್ ಮಾಡಿ ಆಮೇಲೆ ಯೋಚನೆ ಮಾಡಿ ಬಂದಿದ್ದು, ಪ್ಲಾನ್ ಮಾಡಿ ಬಂದಿದ್ದು. ಇವತ್ತು ವಿದೌಟ್ ಪ್ಲಾನ್ ಬಂದಿದ್ದು. ಹಲೋ, ಹೇಗಿದ್ದೀರಾ? ಯಾರಿಗೆ ಅಂತಿದ್ದೆ ಆಡಿಯನ್ಸಿಗೆ ಓಕೆ. ಕರ್ಕೊಂಡು ಬಂದಿದ್ದು तो ऐसी गुफा महाराष्ट्र में पूरी जो है 1200 के जिसमें एलोरा में 34 के इसमें 3-4 गुफा मेन है, बाकी हर जगह तो वही रिपीटेशन। तो राइट में देखिए बुद्धिस्ट टेम्पल, राइट साइड जितना भी है बुद्धिस्ट टेम्पल है उधर. ನಂಗೂ ಗಿರಿ ಆ್ಯಂಡ್ ಪಚ್ಚು 3 ಜನಕ್ಕೆ ಹಿಸ್ಟಾರಿಕಲ್ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾವು ಅಲ್ಲಿ ಗೈಡ್ ಬೇಕೆ ಅಂತ ಹೇಳ್ಕೊಂಡು ಗೈಡ್ ತಗೊಂಡದ್ದು. ಸೊ ಅವರು ಅಷ್ಟೇ ತುಂಬಾ ನೀಟಾಗಿ ನಮ್ಗೆ ಹೇಳಿಕೊಟ್ರು. ಆದ್ರೆ ಪಪ್ಪ ಅಮ್ಮಂಗೆ ಸ್ವಲ್ಪ ಲ್ಯಾಂಗ್ವೇಜ್ ಇಶ್ಯೂ ಇದ್ದರಿಂದ ಅವ್ರಿಗೆ ನಾವು ಅರ್ಥ ಮಾಡಿಸಿ ಹೇಳ್ತಿದ್ದಿತ್ತು. ಅವ್ರಿಗೆ ಎಲ್ಲದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ರೆ ನಮ್ಗಂತೂ ಮಸ್ತ್ ಖುಷಿ ಆಯ್ತು ಅವ್ರನ್ನ ನಾವು ಗೈಡ್ ಆಗಿ ಕರ್ಕೊಂಡು ಹೋದಕ್ಕೆ. ಯಾಕಂದ್ರೆ ತುಂಬಾ ನಾಲೆಜ್ ಇದ್ದಿತ್ತು ಅವ್ರಿಗೆ. ಏಜ್ಡ್ ಪರ್ಸನ್ ಇದ್ದೀರ ಅವ್ರು. आप लोग जहाँ गुफा देखते हैं इसी जगह का नाम एलोरा अजंता की जगह बनाई गई. तो ऐसी गुफा पूरा गुफा पूरा दूर है, पूरा 9 दिन बोट दूसरा प्रतीक महिषासुरमर्दनी. पैसा बहुत इम्पोर्टेंट है. ಅಲ್ಲಿದ್ದಂಥ ಪ್ರತಿಯೊಂದು ಸ್ಟ್ಯಾಚುನು 1,000 ಕತೆ ಹೇಳ್ತಾ ಇದ್ದಿತ್ತು. ಸೊ ಅದನ್ನೆಲ್ಲ ನಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟರು. ಹಿಂಗೆ ಕಣ್ಕೊಂಡು ಬಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಎಂತ ಇತ್ತು ಎಂತ ಇಲ್ಲ ಅಂತ. ಬಟ್ ಅದ್ರದ್ದು ಒಂದು ಹಾವ ಭಾವ ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಅವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಿಂಗ ಅನ್ಸ್ತಿತ್ತು. ಔರಂಗಜೇಬನಿಂದ ಆದ ದಾಳಿಯಿಂದ ಪ್ರತಿಯೊಂದು ಶಿಲ್ಪಕಲೆ ಆಗಿರ್ಲಕ್ಕ, ಅಲ್ಲಿಪ್ಪಂತ ದೇವ್ರ ಕಲ್ಲ ಆಗಿರ್ಲಕ್ ಪ್ರತಿಯೊಂದು ಬ್ರೇಕ್ ಆಯ್ತು. ಅದೆಲ್ಲ ಕಾಂಬತಿ ಮಸ್ತ್ ಬೇಜಾರಾಯ್ತು. ಎಂತಕ್ಕಂದ್ರೆ ಒಂದು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್, ಒಂದೇ ಕಲ್ಲಲ್ಲ, ಅದು ಮೇಲಿಂದ ಕೆಳಕ್ಕೆ ಎತ್ಕೊಂಡ್ ಪಪ್ಪು ಅಂತ ಒಂದು ಕಲೆ. ರಿಯಲಿ ಅದನ್ನ ಮಾಡಿದವ್ರು ತುಂಬಾ ಗ್ರೇಟ್. ಇವನ್ ಆ ಕಲ್ಲಲ್ಲಿ ಕೂಡ ಎಕ್ಸ್ಪ್ರೆಷನ್ ನ ಕೆತ್ತಿರ, ಅದೇ ತುಂಬಾ ನಂಗೆ ಆಶ್ಚರ್ಯಕರ ಆಯ್ದಿತ್ತು. ಇವನ್ ಆ ಲೈನ್ಸ್ ಆಗಿರ್ಲಕ್, ಕಂಬಗಳ ಮಧ್ಯೆ ಇಪ್ಪಂತ ಗ್ಯಾಪ್ ಆಗಿರ್ಲಕ್, ಈ ಕಡೆ ಕಾರ್ನರ್ ನಿಂತ್ಕೊಂಡ್ರೆ ಆ ಕಡೆ ಕಾರ್ನರ್ ಇಂದ ಸ್ಟ್ರೈಟ್ ಲೈನ್ ಆಗಿರ್ಲಕ್, ಪ್ರತಿಯೊಂದು ನೀಟ್ ಆಯ್ದಿತ್ತು. ಅದನ್ನೆಲ್ಲ ಕಾಂಬತಿಗೆ ನಮ್ಮ ಪೂರ್ವಜರ ಶಿಲ್ಪಕಲೆಗೆ ಹೆಮ್ಮೆ ಅನ್ಸುತ್ತೆ ನಮ್ಗೆ. ಇವನ್ 20 ರೂಪೀಸ್ ಈಗದ ನೋಟ್, ನ್ಯೂ ನೋಟ್ ಅಲ್ಲಿ ಇಪ್ಪುವಂತ ಒಂದು ಕಂಬ ಇತ್ಕಾಣಿ. ಸೊ ಅದು ಇಲ್ಲಿದೆ ಪ್ಲೇಸ್. कटिंग है, देखो सीलिंग और एलिफेंट भी 1 लाइन में है. बहुत ही सुंदर ये रॉक कटिंग है. और इसका सेंटर में आ रहा है. ಕಲ್ಲಲ್ಲಿ 3 ಫ್ಲೋರ್ನ ಕೆತ್ತಿರಂದ್ರೆ ಗ್ರೇಟ್ ಅಲ್ದ ಹೊಯ್. ಶಿವನ ದೇವಸ್ಥಾನ ಕೂಡ ಇತ್ತು, ಬಟ್ ಅಲ್ಲಿ ಪೂಜೆ ಅಂತ ನಡುವುದಿಲ್ಲ ಈಗ. ಪ್ರತಿಯೊಂದು ಗೋಡೆ ಮೇಲ್ಛಾವಣಿ ಎಲ್ಲಾ ಕಡೆನೂ ಶಿಲ್ಪಕಲೆಗಳೇ ಇತ್ತು. ಎಲ್ಲಾನು ಪರ್ಫೆಕ್ಟ್ ಆಗಿ ಅದನ್ನ ಕಾಂಬಕ್ಕೆ ಅವ್ರು ಹೇಳ್ತಾರೆ 3 ದಿನ ಬೇಕಾಯ್ತು ನಿಮ್ಗೆ, ಈ ತರ 1 ದಿನದಲ್ಲಿ ಅರ್ಧ ಗಂಟೆಯಲ್ಲಿ ಆತಿಲ್ಲ ಇದೆಲ್ಲ ಅಂತ. ಸೊ ಅದ್ ನಿಜವಾಗಿ ನಮಗೂ ಅನ್ಸ್ತ ಅಷ್ಟೊಂದು ತಿಳ್ಕೊಂಬುವಂಥದ್ದಿತ್ತು. ಸೊ ಈ ಪ್ಲೇಸ್ ಅಲ್ಲಿ ನಿತ್ಕೊಂಡ್ರೆ ಇಡೀ ಒಂದ್ ಆ ಕಡೆ ಚಿತ್ರಣ ನಮ್ ತೋರುತ್ತೆ. ಸೊ ಇದನ್ನ ನಿತ್ಕೊಂಡ್ ಕಾಂಬುವಂತ ಪ್ಲೇಸ್, ಅಲ್ಲಿಪ್ಪು ಅಂತ ಕಂಬ ತೋರಿತಲ್ಲ, ಆ ಕಂಬನೇ ನಮ್ದು 20 ರೂಪೀಸ್ ನ್ಯೂ ನೋಟ್ ಅಲ್ಲಿ ತೋರ್ತಾ ಇಪ್ಪದು. ಸೊ ಇದು ಹೊರಗಡೆಯಿಂದ ಒಳಗಡೆ ನಿತ್ಕೊಂಡು ಹೊರಗಡೆಯಿಂದ ಕಾಂಬುವಂತ ವ್ಯೂ. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಮ್ಗಂತೂ. ಇನ್ನು ಆ
ಕಡೆ ಹೋದ್ರೆ ಬುದ್ಧನ ದೇವಸ್ಥಾನಗಳೆಲ್ಲ ಇತ್ತಂಬ್ರ. ರೆಡಿ ಹಾಪ 1 to 15 ಕೇವ್ ತನಕ ಇತ್ತು ಅಂತ ಹೇಳ್ರು ನಮ್ಗೆ. ಜಸ್ಟ್ ಧ್ಯಾನ ಮಾಡುವಂತದ ಇರ್ಲಕ್ ಅಥವಾ ವಿಸಿಟರ್ಸ್ ಬಂದ್ರೆ ಮಲ್ಕೊಂಬುವಂತ ಪ್ಲೇಸ್ಗಳು ಮುಂಚೆ ಅವ್ರದ್ದು ಅದೆಲ್ಲ ಇತ್ತು ಕೇವ್ ತರ. ಹಾಗೆ ಅಲ್ಲೊಂದು ಬುದ್ಧಂದು ಟೆಂಪಲ್ ಕೂಡ ಇತ್ತು, ಅದನ್ನು ಕಾಂಬ ಬನ್ನಿ ಒಳಗೋಯ್. ಅಲ್ಲಿ ಇಕೋ ಆತು ನಾವು ಮಾತಾಡ್ರೆ. पूरा एलिफेंट बॉडी का फेस है। प्रथम यहाँ बुद्ध भिक्षु धर्म प्रचार के लिए आते थे, श्लोका बोलते थे, पहले आवाज सुन लो। ಇಲ್ಲೊಂದೆಂತ ವಿಶೇಷತೆ ಅಂತ ಅಂದ್ರೆ ಮಾರ್ಚ್ 11-12ಕ್ಕೆ ಸೂರ್ಯನ ಕಿರಣ ಕಂಪ್ಲೀಟ್ ಆಗಿ ಬುದ್ಧನ ಮುಖದ ಮೇಲೆ ಬೀಳತ್ತೆ ಅಂತ ಹೇಳ್ತಾ ಅದನ್ನ ಕಾಮಕ್ಕೆ ತುಂಬಾ ಚೆನ್ನಾಗಿ ಬರ್ತಂಬ್ರು. ಸೊ ಇದಕ್ಕೆ ಹಣಿ ಎಷ್ಟು ಬ್ಯೂಟಿಫುಲ್ ಆಯ್ತು. ಮೇಲಿಂದ ಸ್ವಲ್ಪನೇ ಜಾಗದಲ್ಲಿ ನೀರ್ ಬೀಳ್ತಿತ್ತು. ಬೇಬಿ ಮಳೆಗಾಲದಲ್ಲಿ ತುಂಬಾ ಚಂದ ಬೀಳಕ್ ಅನ್ಸತ್ತೆ. ನಾವ್ ಇದನ್ನ ಕಣ್ಕಣಂತೂ ಅಲ್ಲೇ ಕೂತ್ಕಂತು ತುಂಬಾ ಹೊತ್ತು. ತುಂಬಾ ಖುಷಿ ಆಯ್ತು ಅದನ್ನ ಕಾಂಬಕ್ಕೆ. ಸೊ ಹಾಗೆ ಸುತ್ತಮುತ್ತ ಪೂರ್ತಿ ಇಲ್ಲಿಪ್ಪು ಅಂತ ಕೇವ್ ಎಲ್ಲ ನಾನು ಕವರ್ ಮಾಡಿದೆ. ಅವಂತೂ ಭಾರಿ ಎಂಜಾಯ್ ಮಾಡಿದೆ. ಇಲ್ಲಿ ಹೋಗಿ ಒಂದು ಒಳ್ಳೆ ಪ್ಲೇಸ್ ಟು ವಿಸಿಟ್ ವಿತ್ ಗೈಡ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಬನ್ನಿ ಎಲ್ಲೋರಾ ಮಸ್ತ್ ಬ್ಯೂಟಿಫುಲ್ ಇತ್ತು. ಒಂದಿನದಾಗ ಎಂತ ಆಸೆಲ್ಲ ಇಲ್ಲ, 2-3 ದಿನ ಬೇಕು ವಿಸಿಟ್ ಮಾಡೋದು. ಅಷ್ಟು ದೊಡ್ಡ ಪ್ಲೇಸ್ ಇತ್ತು ಅಲ್ಲೇ. ಅಲ್ಲೇ ಮತ್ತೆ ಮಸ್ತ್ ಹಿಸ್ಟಾರಿಕ್ ಥರ ಇತ್ತು. ಮತ್ತೆ ಕಂಡಷ್ಟು ಕಮ್ಮಿಯಾ ಅಂದರೆ ಲೈಕ್ ನಮ್ಮ ಹಿಂದಿನವ್ರು ಎಷ್ಟು ಬ್ರಿಲಿಯಂಟ್ ಇದ್ರು ಆರ್ಕಿಟೆಕ್ಚರ್ ಎಲ್ಲ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಫೀಲ್ ಆಯ್ತು. ಮಾಡೋದಲ್ಲ ಅದು ಒಂಥರ ಮೂಡಿ ಬಂದಂಗೆ ಮೇಲಿಂದ ಕೆಳಗಡೆ ಕಿತ್ತು ಮಾಡ್ತಾರೆ. ಅದು ವಿತ್ ಸೈಂಟಿಫಿಕ್ ಲೈಕ್ ಬುದ್ಧಂದು ತಲೆ ಮೇಲೆ ಮಾರ್ಚ್ 12th and 11th ಮಾತ್ರ ಫೇಸಲ್ಲಿ ಬತ್ತು ಸೂರ್ಯ. ವಾಯ್ಸ್ ಈಕೋ ಆಗ್ಬೋದಲ್ಲ, ಮಂತ್ರ ಹೇಳ್ಬೋದು. ಕಂಪ್ಲೀಟ್ಲಿ ಆರ್ಕಿಟೆಕ್ಟ್ ಮಾತ್ರ ಬ್ಯೂಟಿಫುಲ್. ಅವತ್ತು ಒಳ್ಳೆ ಟ್ರಿಪ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಮನೆಗೆ ಬಂತು. ನೆಕ್ಸ್ಟ್ ಡೇ ನಾವು ಹೋದ್ದು ತಾಜ್ ಹೋಟೆಲ್ ಗೇಟ್ ವೇ ಆಫ್ ಇಂಡಿಯಾ ಕಣ್ಕಂಡ್ ಬಪ್ಪ ಅಂತ. ನಾವು ಹಾಪತ್ತಿಗೆ ನಮ್ಗೆ ಸರ್ಪ್ರೈಸ್ ಆಗಿ ನೇವಿ ಅವ್ರದ್ದು ಇವೆಂಟ್ ಆದಿದ್ದು ಕಣಿ. ನಮ್ಗಂತೂ ಭಯಂಕರ ಖುಷಿ ಆಯ್ತು. ಯಾಕಂದ್ರೆ ಪಪ್ಪ ಅಮ್ಮಂಗೆ ಅಷ್ಟು ಹತ್ರದಲ್ಲಿ ಹೆಲಿಕಾಪ್ಟರ್ ತೋರ್ಸೋಕ್ ಸಿಕ್ತು ನಮ್ಗೆ ಗೊತ್ತಿರ್ಲಿಲ್ಲ ಅಲ್ಲಿ ಇವೆಂಟ್ ಇತ್ತು ಇವತ್ತಂತ. ಬಟ್ ನಾವು ಹೋದಕ್ಕೂ ಕೋಇನ್ಸಿಡೆಂಟ್ ಆಯ್ದಿತ್ತು. ಮೂರ್ನಾಲ್ಕು ಹೆಲಿಕಾಪ್ಟರಲ್ಲಿ ಜೊತೆಗೆ ಶೋ ಕೊಡ್ತಿದ್ರು. ಅದರಿಂದ ಇಳ್ಕಂಡು ಬಂದ್ ಕೆಳಗೆ ಬೋಟಿಗೆ ಬಪ್ಪುದಾ ಇರ್ಲಕ್ಕ ಪ್ರತಿಯೊಂದು ಇದ್ದಿತ್ತು. ಅದ್ರಲ್ಲೂ ಅಂದ್ರೆ ರಾಶಿ ಜನ ಇದ್ದೀರ್ ಕಣಿ. ಒಂದು ಹಬ್ಬದಲ್ಲಿ 20 ಜನ ಇದ್ದೀರ, ಅದಕ್ಕಿಂತನೂ ಜಾಸ್ತಿ ಇದ್ದೀರ ಅನ್ಸುತ್ತೆ. ಸೊ ನಮ್ಗೆ ಅಷ್ಟು ಹತ್ರದಲ್ಲಿ ಹೋಗಿ ಕಾಂಬು ಕಾಯಲಿಲ್ಲ. ಮತ್ತು ಲಾಸ್ಟಿಗೆ ಹೋಯ್ತು ನಾವು. ಬಟ್ ಅಷ್ಟೊತ್ತಿಗೆ ಶೋ ಎಲ್ಲ ಕಮ್ಮಿ ಆಯ್ದಿತ್ತು. ಸ್ವಲ್ಪ ಹೊತ್ತು ನಾವು ಹೆಲಿಕಾಪ್ಟರ್ನ ಕಣ್ಕೊಂಡು ಖುಷಿ ಪಡ್ಕೊಂಡು ಅಲ್ಲಿಂದ ಹೋಯ್ತು. ಮಲ್ಬಾರ್ ಹಿಲ್ ಅಂತ ಒಂದು ಪ್ಲೇಸ್ ಇತ್ತು, ತುಂಬಾ ಬ್ಯೂಟಿಫುಲ್ ಆಯ್ತು. ಅದರಿಂದ ನಡ್ಕೊಂಡು ಹೋಗ್ಬೋದಷ್ಟೇ, ಬೇರೆ ಎಂಥದ್ದು ಇಲ್ಲ ಅಲ್ಲಿಂದ ನಮ್ಗೆ ದೂರದಲ್ಲಿ ಸಮುದ್ರ ಆಗಿರ್ಲಕ್ಕ, ಬಿಲ್ಡಿಂಗ್ಸ್ಗಳು ಆಗಿರ್ಲಕ್ಕ ಅದೆಲ್ಲ ತೋರ್ತಿರುತ್ತೆ. ಸ್ವಲ್ಪ ಲೈಟಿಂಗ್ ಅಲ್ಲಿ ತುಂಬಾ ಚಂದ ತೋರುತ್ತೆ. ಆಲ್ಮೋಸ್ಟ್ ಜನ ಇಲ್ಲಿ ನಡುಕ್ ಹೋಗ್ತಿರ್ತಾರೆ. ನಾನು ಗಿರಿ ಒಂದ್ಸತಿ ಹೋಗಿ ವಾಪಸ್ ಬಂದಿದ್ದಿತ್ತು. ನಮ್ಗೆ ಬುಕ್ಕಿಂಗ್ ಮಾಡಿರ್ಲಿಲ್ಲ ಅನ್ಕೊಂಡು. ಆದ್ರೆ ಈ ಸರ್ತಿ ಅದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಪಪ್ಪ ಅಮ್ಮಂಗೆ ತೋರಿಸುವ ಅಂತ ಕರ್ಕೊಂಡು ಹೋಯ್ತು. ಸುಮ್ನೆ ವಾಕ್ ಮಾಡ್ಕೊಂಡು ಬಂದಂಗ ಆಯ್ತು. ಅಲ್ಲಿಂದ ನಾವು ಹೊರಟದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ. ಆನ್ ದ ವೇ ಹಾಪ್ ಅಂತ ರೋಡ್ ಬೀಚ್ ಮಧ್ಯ ಇತ್ತು. ಅದೇ ತುಂಬಾ ಬ್ಯೂಟಿಫುಲ್. ಪಪ್ಪ ಅಮ್ಮಂಗಂತೂ ಭಯಂಕರ ಇಷ್ಟ ಆಯ್ತು. ಅವ್ರು ಹೊರಗಡೆ ಕಾಣ್ತಾನೆ ಇದ್ದೀರು. ಬ್ರಿಡ್ಜ್ ಆಗಿರ್ಲಕ್ಕ, ಆ ಲೈಟಿಂಗ್ಸ್ ಆಗಿರ್ಲಕ್ಕ, ದೂರದಲ್ಲಿ ತೋರುವಂತ ಬಿಲ್ಡಿಂಗ್ಸ್ಗಳ ಲೈಟಿಂಗ್ಸ್, ಬೀಚ್ ಎಲ್ಲ ಬ್ಯೂಟಿಫುಲ್ ಆಯ್ತಿತ್ತು. ಪಪ್ಪ ಅಮ್ಮಂಗೆ ಆಲ್ಮೋಸ್ಟ್ ಪ್ಲೇಸ್ ಎಲ್ಲ ತೋರಿಸ್ದಂಬು ಖುಷಿನೇ ಬೇರೆ. ಇವನ್ ಸ್ಟ್ರೀಟ್ ಶಾಪಿಂಗು ಮಾಡ್ಕೊಂಡಿದ್ದೀರು. ದರ್ಶನ ಮುಗಿಸ್ಕೊಂಡು ನಾವು ಊಟನೂ ಮಾಡ್ಕೊಂಡು ಮನೆಗೆ ಹೊರಡ್ದು. ನೆಕ್ಸ್ಟ್ ಡೇ ಪಪ್ಪ ಅಮ್ಮನ ಟ್ರೈನ್ ಇದ್ದಿತ್ತು ಊರಿಗೆ ಹೋಗೋಕ್ಕೆ. ಅದೇ ಬೇಜಾರಾದಿತ್ತು. ಸೊ ಬೇಗ ಆಯ್ತಲ್ಲ ಟೈಮ್, ಇಷ್ಟು ಬೇಗ ಹೋಯ್ತು ಅನಿಸ್ತಿದ್ದಿತ್ತು ನಮಗೆ. ಫಸ್ಟ್ ಟೈಮ್ ಬಂದವರಿಗೆ ನಮ್ಮ ಕೈಯಲ್ಲಿ ಹಾಪು ಅಂತ ಎಲ್ಲ ಪ್ಲೇಸ್ನು ತೋರಿಸ್ತು. ಅದೇ ತುಂಬಾ ಖುಷಿ. ಅವರು ತುಂಬಾ ಖುಷಿ ಪಟ್ರು. ಹಾಪಕ್ಕೂ ಮಸ್ತ್ ಬೇಜಾರಾಯ್ತು ಅವರಿಗೆ, ಅಂದ್ರೆ ನಮ್ಮನ್ನ ಬಿಟ್ಟು ಹೋಯ್ಕಲ್ಲ ಅಂತ. ನೆಕ್ಸ್ಟ್ ಡೇ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಟ್ರೈನ್ ಇದ್ದಿತ್ತು. ಸ್ಟೇಷನಿಗೆ ಬಂತು ನಾವು. ಸೊ ಫುಲ್ ಬೇಜಾರಾಯ್ತು ಹಾಪತ್ತಿಗಂತೂ. ಯಾಕಂದ್ರೆ ತುಂಬಾ ದಿನ ಆಯ್ತು. ನಾವು ಒಂದು 10 ದಿನ ಫುಲ್ ಗಮ್ಮತ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡಿದ್ದೆ. ಇಲ್ಲ ಅವರಿಗೆ ಕಂಪ್ಲೀಟ್ಲಿ ರೆಸ್ಟ್. ಎಲ್ಲಾನು ಅವರಿಗೆ ಫುಡ್ ಇಂದ ಇಲ್ಲ ಪ್ರತಿಯೊಂದು ಅವರಿಗೆ ಹೊಸದಾಯ್ದಿತ್ತು ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಪಟ್ಟ, ತುಂಬ ಎಂಜಾಯ್ ಸಹ ಮಾಡಿ. ಬಿಟ್ಟು ಬಂತು. ಸೊ ಮಸ್ತ್ ಬೇಜಾರಾಯ್ತು. ಅವತ್ತು ಇವರಿಗಾಗಿಲ್ಲ ಬೇಜಾರು, ಸ್ವಲ್ಪ ಹಾಗೆ
ಮತ್ತೆ ಗಮ್ಮತ್ತಾಯ್ತಾ ನಿಮಗೆ ದಿನ? ಪಪ್ಪ ಅಮ್ಮನ ನಮ್ಮ ಕೈಯಲ್ಲಿ ಆಪಷ್ಟು ಖುಷಿಯಿಂದ ಇಟ್ಕೊಂಬಕ್ಕೆ ಯಾವತ್ತೂ ಟ್ರೈ ಮಾಡ್ಕ. ಅವ್ರು ಖುಷಿಯಿಂದ ಇದ್ರೆ ನಮ್ಮ ಲೈಫು ಖುಷಿ ಖುಷಿಯಾಗಿರುತ್ತೆ. ಸರಿ ಹಂಗಾರೆ ಮತ್ತೆ ಪುನಃ ಸಿಕ್ಕುವ. ಬಾಯ್.